ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಮಾಡುತ್ತಿರುವ ವ್ಯಾಕರಣಾಂಶವನ್ನು ಮುಂದುವರಿಸೋಣ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ನಾವು ಪ್ರಾರಂಭ ಮಾಡಿದ್ದಾಗಿದೆ. ಅದರಲ್ಲಿ ಕಣ್ಣೆದುರಿಗೆ ನೋಡ್ತಾ ಇದ್ದೀರಿ, ವಿಭಕ್ತಿ ಪ್ರತ್ಯಯಗಳಲ್ಲಿ ಹೊಸಗನ್ನಡದ ಪ್ರತ್ಯಯ ಪದಗಳನ್ನು ನಾವು ನೋಡಿದ್ದೀವಿ ಮಕ್ಕಳೇ. ಆ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದಗಳು ಹೇಗೆ ರಚನೆ ಆಗ್ತವೆ ಅನ್ನೋದನ್ನು ನೋಡಿದ್ದೀವಿ. ಅದರ ಜೊತೆಗೆ ಪ್ರತಿಯೊಂದು ವಿಭಕ್ತಿಯ ಕಾರಕಾರ್ಥಗಳ ಅರ್ಥವನ್ನು ಕೂಡ ಉದಾಹರಣೆಯ ಸಮೇತ ನಾವು ನೋಡಿದ್ವಿ ಮಕ್ಕಳೇ, ತಿಳ್ಕೊಂಡಿದ್ವಿ ಅಲ್ವಾ. ಈಗ ಇಂದಿನ ತರಗತಿಯಲ್ಲಿ ಮಕ್ಕಳೇ, ವಿಭಕ್ತಿ ಪ್ರತ್ಯಯಗಳಲ್ಲಿ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳ ಕಡೆಗೆ ನಾವು ಹೋಗೋಣ. ಅವುಗಳ ಬಗ್ಗೆನೂ ಕೂಡ ನಾವು ತಿಳಿಬೇಕಾಗಿದೆ. ಅಂದರೆ ಕೇವಲ ಕನ್ನಡ ವ್ಯಾಕರಣದಲ್ಲಿ ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು ಮಾತ್ರ ಇಲ್ಲ, ಅದರ ಜೊತೆಗೆ ಹಳೆಗನ್ನಡದಲ್ಲೂ ಕೂಡ ಬಳಕೆಯಾಗಿರುವಂತಹ ವಿಭಕ್ತಿ ಪ್ರತ್ಯಯಗಳ ಪರಿಚಯ ವ್ಯಾಕರಣಾಂಶದಲ್ಲಿದೆ ಮಕ್ಕಳೇ. ಅದರಲ್ಲೂ ಮುಖ್ಯವಾಗಿ 10ನೇ ತರಗತಿ ಮತ್ತು 9ನೇ ತರಗತಿ ಓದುವಂತಹ ಮಕ್ಕಳು, ಅವರ ಪಠ್ಯಕ್ರಮದಲ್ಲಿ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳ ಅಭ್ಯಾಸ ಇದೆ ಮಕ್ಕಳೇ. ಪಠ್ಯಕ್ರಮಕ್ಕೆ ಅದನ್ನು ಅಳವಡಿಸಿದ್ದಾರೆ. ಹಾಗಾಗಿ ನೀವು ಹೇಗೆ ಹೊಸ ವಿಭಕ್ತಿ ಪ್ರತ್ಯಯಗಳನ್ನು ನೋಡಿದಿರಿ ಹೊಸಗನ್ನಡದಲ್ಲಿ, ಅದೇ ರೀತಿಯಲ್ಲೇ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ತಿಳಿಬೇಕಾಗಿರೋದು ತುಂಬ ಅವಶ್ಯಕ ಇದೆ ಮಕ್ಕಳೇ. ಹಾಗಾಗಿ ಈ ದಿನದ ತರಗತಿಯಲ್ಲಿ ನಾವು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳ ಕಡೆಗೆ ಹೋಗೋಣ. ಇಲ್ಲಿ ಪಟ್ಟಿಯನ್ನು ನಾನು ಮತ್ತು ಬೆಳೆಸಿದ್ದೀನಿ. ಒಂದು ಕಡೆಗೆ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳಿದ್ದಾವೆ, ಅದರ ಜೊತೆಗೇನೆ ನಾವು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಹೇಗಿದೆ, ಏನಿದೆ, ಯಾವ ಥರ ಅನ್ನೋದನ್ನು ಒಂದೊಂದೇ ವಿಭಕ್ತಿಯಿಂದ ನಾವು ಹೋಗ್ತಾ ಹೋಗೋಣ. ಮೊದಲನೇದು ಮಕ್ಕಳೇ ಏನಿದೆ, ಪ್ರಥಮ ವಿಭಕ್ತಿ ಪ್ರತ್ಯಯ. ಇಲ್ಲಿ ನೋಡಿ, ಹೊಸಗನ್ನಡದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಉ ಅನ್ನುವಂತಹ ಪ್ರತ್ಯಯ ಇತ್ತು, ಗೊತ್ತಿದೆ ನಿಮಗೆ, ಏನು ಉ. ಈಗ ಅದೇ ರೀತಿಯಲ್ಲೇ ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಹಳೆಗನ್ನಡದಲ್ಲಿ ಇರುವಂತಹ ಪ್ರತ್ಯಯ ಏನು ಅಂತ ಹೇಳಿದ್ರೆ ಮ, ಅರ್ಧಾಕ್ಷರ. ಗಮನಿಸ್ತದ್ರಿ, ಹೊಸಗನ್ನಡದಲ್ಲಿ ಉ, ಹಳೆಗನ್ನಡಕ್ಕೆ ಬಂದ್ರೆ ಏನು ಮ ಅನ್ನುವಂಥದ್ದಿದೆ. ಈಗ ಇದನ್ನ ಬಳಸಿ ಒಂದು ನಾಮಪದವನ್ನ ನಾವು ನೋಡೋದಾದ್ರೆ, ನಾನಿಲ್ಲಿ ಹೊಸಗನ್ನಡಕ್ಕೆ ಗೌರಿ ಅನ್ನುವಂತಹ ಒಂದು ಉದಾಹರಣೆಯನ್ನ ತಗೊಂಡಿದ್ದೆ, ನಾಮ ಪ್ರಕೃತಿಯನ್ನ. ಇಲ್ಲಿ ಹೆಸರನ್ನ ಬದಲಾವಣೆ ಮಾಡೋಣ. ಸಾವಿತ್ರಿ ಅನ್ನುವಂತಹ ಪದವನ್ನ ತಗೊಳ್ತೀನಿ. ಏನ್ ತಗೊಳ್ತೀನಿ? ಸಾವಿತ್ರಿ. ಗಮನಿಸ್ತದ್ರಿ ಮಕ್ಕಳು, ಸಾವಿತ್ರಿ. ಈಗಿಲ್ಲಿ ಹಳೆಗನ್ನಡದಲ್ಲಿ ಪ್ರಥಮ ವಿಭಕ್ತಿ ಮ ಇರೋದ್ರಿಂದ ಸಾವಿತ್ರಿ ಅನ್ನೋ ನಾಮ ಪ್ರಕೃತಿಗೆ ಮ ಅನ್ನೋದು ಸೇರಿದರೆ ಪದರಚನೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಎಲ್ಲರೂ ಕೂಡ ಸಾವಿತ್ರಿಯುಂ. ಗಮನಿಸ್ತದಿರಿ ಮಕ್ಕಳೇ, ಸಾವಿತ್ರಿಯುಂ ಏನ್ ಸೇರಿದಾಗ, ಹಳೆಗನ್ನಡದ ಪ್ರಥಮ ವಿಭಕ್ತಿ ಪ್ರತ್ಯಯ ಮ ಸೇರಿದಾಗ. ಗಮನಿಸ್ತದಿರಿ, ಇದು ಪ್ರಥಮ ವಿಭಕ್ತಿ ಪ್ರತ್ಯಯ. ಇನ್ನ ಹಳೆಗನ್ನಡದ ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಹೋದ್ರೆ, ದ್ವಿತೀಯ ವಿಭಕ್ತಿ ಪ್ರತ್ಯಯ ಹೊಸಗನ್ನಡದಲ್ಲಿ ಅನ್ನು ಇತ್ತು, ಅದೇ ಅರ್ಥವನ್ನ ಕೊಡುವಲ್ಲಿ ಇಲ್ಲಿ ಪ್ರತ್ಯಯ ಏನಿದೆ ಅಂತ ಹೇಳಿದ್ರೆ ಅಂ. ಏನಿದೆ? ಅಂ ಅನ್ನುವಂತಹ ಪ್ರತ್ಯಯ ಹಳೆಗನ್ನಡದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಇದೆ. ಅರ್ಥ ಮಾಡಿಕೊಳ್ಳಕತ್ತಿದ್ದೀರಿ ಮಕ್ಕಳೇ. ಈಗ ಇದನ್ನ ಸೇರಿಸಿ ಪದರಚನೆ ಮಾಡೋದಾದ್ರೆ ಸಾವಿತ್ರಿಯಂ. ಗಮನಿಸ್ತದ್ರಿ, ಏನಾಗುತ್ತೆ ಪದ ಅಂತ ಹೇಳಿದ್ರೆ ಸಾವಿತ್ರಿಯಂ. ನೋಡಿ, ಅನ್ನು ಸೇರಿದಾಗ ಗೌರಿಯನ್ನು ಅನ್ನೋ ತರದಲ್ಲಿ ಹೇಗೆ ಹೊಸಗನ್ನಡದಲ್ಲಿತ್ತೋ ಅದೇ ರೀತಿಯಲ್ಲೇ ಅಂ, ಹಳೆಗನ್ನಡದ ದ್ವಿತೀಯ ವಿಭಕ್ತಿ ಪ್ರತ್ಯಯ. ಇದನ್ನ ಸಾವಿತ್ರಿ ಪದಕ್ಕೆ ಸೇರಿಸಿದ್ರೆ ಸಾವಿತ್ರಿಯಂ ಅನ್ನುವಂತಹ ರೀತಿಯಲ್ಲಿ ನಾಮಪದ ರಚನೆಯಾಗೋದು ನಿಮಗೆ ಗೊತ್ತಿರಬೇಕು. ಇದು ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಮಕ್ಕಳೇ. ಇನ್ನು ತೃತೀಯ ವಿಭಕ್ತಿಯಲ್ಲಿ ನೋಡಿ ಮಕ್ಕಳೇ, ಹೊಸಗನ್ನಡದಲ್ಲಿ ಇಂದ ಅಂತ ಇತ್ತು,
ಇದು ಹಳೆಗನ್ನಡದಲ್ಲಿ ಯಾವ ರೀತಿಯ ಪ್ರತ್ಯಯವನ್ನ ಪಡ್ಕೊಂಡಿದೆ ಅಂತ ಹೇಳಿದ್ರೆ ಗಮನಿಸಿ. ಇಂ ನೋಡ್ತಾ ಇದ್ದೀರಿ ಏನಿದೆ, ಇಂ, ಇಂದಂ, ಹಾಗೇನೆ ಇಂದೆ. ಗಮನಿಸ್ತದ್ರಿ ಎಲ್ಲರೂ ಕೂಡ ಏನಿದೆ, ಇಂ, ಇಂದಂ, ಇಂದೆ ಅಂತ 3 ರೀತಿಯಲ್ಲಿ ಹಳೆಗನ್ನಡದ ಪ್ರತ್ಯಯಗಳು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ನಾವು ಬಂದಿರೋದನ್ನ ಗಮನಿಸಬಹುದು. ಈಗ ಇವುಗಳನ್ನ ಬಳಸಿ ನಾಮಪದ ಹೇಗೆ ರಚನೆಯಾಗುತ್ತೆ ಅಂತ ಹೇಳಿದ್ರೆ ಗಮನ ಇರಲಿ ನೋಡಿ ಎಲ್ಲರೂ ಕೂಡ. ಸಾವಿತ್ರಿಯಂ ನೋಡ್ತಾ ಇದ್ದೀರಿ, ಇಲ್ಲಿ ನೋಡಿ ದ್ವಿತೀಯ ವಿಭಕ್ತಿ ಇದೆ ಬೇರೆ, ತೃತೀಯ ವಿಭಕ್ತಿ ಇದೆ ಬೇರೆ. ದ್ವಿತೀಯದ್ದು ಅಮ್ ಇದೆ, ಸಾವಿತ್ರಿಯಂ. ಇಲ್ಲಿ ಇಂ ಇದೆ, ಅಲ್ಲಿ ಪದ ರಚನೆಯಲ್ಲಿ ಇಲ್ಲಿ ವ್ಯತ್ಯಾಸ ಆಗುತ್ತೆ. ಇಲ್ಲಿ ಸಾವಿತ್ರಿಯಂ ಅಂದ್ರೆ ದ್ವಿತೀಯ, ಸಾವಿತ್ರಿಯಿಂ ಅಂತಂದು ಹೇಳಿದ್ರೆ ತೃತೀಯ. ಇದು ಇಂ ಅನ್ನುವಂತಹ ಪ್ರತ್ಯಯವನ್ನ ಸೇರಿಸಿದ್ದೀನಿ ಮಕ್ಕಳೇ. ವಾಕ್ಯಕ್ಕೆ ಅನುಗುಣವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ ಹಳೆಗನ್ನಡದಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಈ 3 ಪ್ರತ್ಯಯಗಳು ಇದಾವೆ. ಇಂ, ಇಂದಂ, ಇಂದೆ ಅನ್ನೋ ರೀತಿಯಲ್ಲಿ ಇದಾವೆ. ಅದು ಸಂದರ್ಭಕ್ಕೆ ಅನುಗುಣವಾಗಿ ಸೇರಿಸ್ತಾ ಹೋಗ್ತಾರೆ. ಇಂದಂ ಕೂಡ ಸೇರಿಸ್ತಾರೆ. ಸಾವಿತ್ರಿ ಇಂದಂ ಅರ್ಥ ಆಗ್ತದೆಯಲ್ಲ. ಇಂದಂ ಸೇರಿಸಿದ್ರೆ ಸಾವಿತ್ರಿ ಇಂದಂ. ಇಂದೆ ಸಾವಿತ್ರಿ ಇಂದೆ, ಏನು ಸಾವಿತ್ರಿ ಇಂದೆ. ಈ 3ರ ಅರ್ಥ ಏನಪ್ಪಾ ಅಂದ್ರೆ ನಾವು ಹೊಸಗನ್ನಡದಲ್ಲಿ ಇಂದ ಅಂತೀವಲ್ಲ, ಗೌರಿಯಿಂದ ಅಂತ ಹೆಂಗಂದಿವೋ ಅದೇ ರೀತಿಯಲ್ಲೇ ಸಾವಿತ್ರಿಯಿಂದ ಅನ್ನೋ ಅರ್ಥವನ್ನ ಕೊಡೋದಕ್ಕೆ ಇಂ ಸೇರಿ ಸಾವಿತ್ರಿಯಿಂ ಅನ್ನುವಂತಹ ಪದ ಬಳಕೆ ಆಗಿದೆ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ. ಹಳೆಗನ್ನಡದ ತೃತೀಯ ವಿಭಕ್ತಿ ಪ್ರತ್ಯಯ ಏನು ಅಂದ್ರೆ ಇಂ, ಇಂದಂ, ಇಂದೆ ಅನ್ನುವಂತಹ ಪ್ರತ್ಯಯಗಳು ಬಳಸಿರತಕ್ಕಂಥದ್ದು. ಇನ್ನ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಬರೋಣ ಮಕ್ಕಳೇ. ಚತುರ್ಥಿ ವಿಭಕ್ತಿ ಪ್ರತ್ಯಯದಲ್ಲಿ ಏನೂ ಬದಲಾವಣೆ ಇಲ್ಲ. ಹೊಸಗನ್ನಡದಲ್ಲೂ ಅವೇ ಪ್ರತ್ಯಯಗಳಿದ್ದಾವೆ, ಹಳೆಗನ್ನಡದಲ್ಲೂ ಅವೇ ಪ್ರತ್ಯಯಗಳಿದ್ದಾವೆ. ಇಲ್ಲಿ ಹೊಸಗನ್ನಡದಲ್ಲಿ ಚತುರ್ಥಿಗೆ ಏನಿದ್ದಾವೆ, ಗೆ, ಇಗೆ, ಅಕ್ಕೆ, ಕೆ ಅಂತಿದ್ವಲ್ಲ ನಾವು, ಅದೇ ರೀತಿಯ ಪ್ರತ್ಯಯಗಳನ್ನೇ ಇಲ್ಲೂ ಕೂಡ ಬಳಸಿರೋದು. ಎಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯದಲ್ಲಿ ಗೆ, ಕೆ ಅಥವಾ ಕೆ ಬರೆದು ಅದಕ್ಕೆ ಒತ್ತಕ್ಷರ. ಅರ್ಥ ಆಗ್ತಿದೆಯಲ್ಲ. ಗೆ, ಕೆ, ಕೆ ಅನ್ನೋ ರೀತಿಯಲ್ಲೇ ಹೊಸಗನ್ನಡದಲ್ಲಿ ಹೇಗದವೋ ಹಾಗೆ ಪ್ರತ್ಯಯಗಳನ್ನ ಇಲ್ಲಿ ಬಳಸಿರ್ತಕ್ಕಂಥದ್ದು. ಇವುಗಳನ್ನ ಬಳಸಿದ್ರೆ ಹೇಗೆ ಪದ ರಚನೆ ಆಗುತ್ತೆ ಅನ್ನೋದನ್ನ ನಾನೀಗ ಗೆ ತಗೊಂಡಾಗ ಗಮನಿಸಿ. ಸಾವಿತ್ರಿಂಗೆ ಪದ ರಚನೆ ಹೇಗಾಗ್ತಾ ಇದೆ ನಮಸ್ತದ್ರಿ. ಅದರಲ್ಲಿ ಯಾವ ಪ್ರತ್ಯಯ ಬಳಸಿದ್ದೀನಿ ನಾನು, ಗೆ. ಅವು ನಾಮ ಪ್ರಕೃತಿಗೆ ಸಂಬಂಧಪಟ್ಟಂತೆ ಕೆಲವೊಂದಕ್ಕೆ ಕೆ ಸೇರುತ್ತೆ, ಕೆಲವೊಂದಕ್ಕೆ ಕೆ ಸೇರುವಂಥದ್ದು ಇರುತ್ತೆ. ಇಲ್ಲಿ ನಾನು ಸಾವಿತ್ರಿ ಅನ್ನೋ ಪದಕ್ಕೆ ಸರಿಯಾಗಿ ಸೇರ್ಪಡೆಯಾಗುವ ಪ್ರತ್ಯಯ ಯಾವುದು ಅಂತ ಹೇಳಿದ್ರೆ ಗೆ. ಆ ಗೆಯನ್ನ ಬಳಸಿದಾಗ ನಾಮಪದ ಹೇಗೆ ರಚನೆ ಆಗುತ್ತೆ ಅಂತ ಹೇಳಿದ್ರೆ ಸಾವಿತ್ರಿಂಗೆ, ಏನು ಸಾವಿತ್ರಿಂಗೆ ಅನ್ನುವಂತಹ ಪದ ರಚನೆ ಆಗಿರೋದು ನೀವಿಲ್ಲಿ ಕಾಣ್ತಾ ಇದ್ದೀರಿ. ಇದು ಎಷ್ಟನೇದು ಅಂತ ಹೇಳಿದ್ರೆ ಚತುರ್ಥಿದು. ಚತುರ್ಥಿದು ಯಾವುದೇ ರೀತಿ ಬದಲಾವಣೆ ಇಲ್ಲ. ಹೊಸಗನ್ನಡದಲ್ಲೂ ಅವೇ ಪ್ರತ್ಯಯಗಳು, ಹಳೆಗನ್ನಡಕ್ಕೆ ಬಂದರೂ ಕೂಡ ಅದೇ ಪ್ರತ್ಯಯಗಳು ಇರೋದನ್ನ ನೀವಿಲ್ಲಿ ಕಾಣ್ತಾ ಇದ್ದೀರಾ. ಇನ್ನು ಪಂಚಮಿ ವಿಭಕ್ತಿ ಪ್ರತ್ಯಯ ಮಕ್ಕಳೇ ನೋಡಿ ಏನಿದೆ. ಪಂಚಮಿದು ಹೊಸಗನ್ನಡದಲ್ಲಿ ದೆಸೆಯಿಂದ ಅಂತ ಇತ್ತು. ಏನಿತ್ತು, ದೆಸೆಯಿಂದ. ಇಲ್ಲೂ ಕೂಡ ಅದೇ ಅರ್ಥವನ್ನ ಕೊಡುವಲ್ಲಿ ಪ್ರತ್ಯಯಗಳು ಬೇರೆ ಇದಾವೆ. ಅದು ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಬರಿತಾ ಇದ್ದೀನಿ ನೋಡಿ. ಅತ್ತಣಿಂ, ಅತ್ತಣಿಂದ. ಗಮನಿಸ್ತದರಿ. ಇನ್ನು ಒಂದು ಪ್ರತ್ಯಯನು ಇದ್ರೊಳಗಡೆಗಿದೆ. ಏನಂತ ಇದೆ ಅಂತ ಹೇಳಿದ್ರೆ ಅತ್ತಣಿಂದೆಂ. ಅರ್ಥ ಆಗ್ತಿದೆಯಾ ಮಕ್ಕಳೇ? 3 ಅತ್ತಣಿಂ, ಅತ್ತಣಿಂದಂ, ಅತ್ತಣಿಂದೆ ಅನ್ನುವಂತಹ ರೀತಿಯಲ್ಲಿ ಏನಿದೆ 3 ಪ್ರತ್ಯಯಗಳು. ಅತ್ತಣಿಂದಂ, ಅತ್ತಣಿಂ, ಅತ್ತಣಿಂದಂ, ಅತ್ತಣಿಂದೆ ಅನ್ನುವಂತಹ ರೀತಿಯಲ್ಲಿ. ಅತ್ತಣಿಂ ಅಂದ್ರೆ ಬೇರೆ ಏನೂ ಅಲ್ಲ. ಹೊಸಗನ್ನಡದಲ್ಲಿ ನಾವು ದೆಸೆಯಿಂದ ಅಂತ ಹೇಳ್ತೀವಲ್ಲ, ಅದೇ ಅರ್ಥದಲ್ಲಿ
ಅತ್ತಣಿಂ ಅನ್ನುವಂತಹ ಪದ ಹಳೆಗನ್ನಡಕ್ಕೆ ಪಂಚಮಿ ವಿಭಕ್ತಿಯ ಪ್ರತ್ಯಯವಾಗಿ ಬಳಕೆಯಾಗಿರತಕ್ಕಂಥದ್ದು. ಇದರಲ್ಲಿ ಈಗ ಅತ್ತಣಿಂ ಅನ್ನೋ ಪದವನ್ನ ಸಾವಿತ್ರಿ ಅನ್ನೋ ಪದಕ್ಕೆ ಬಳಸಿದರೆ ಇಲ್ಲಿದೆ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಸಾವಿತ್ರಿ ಯತ್ತಣಿಂ. ಏನಿದೆ ನೋಡಿ ಸಾವಿತ್ರಿ ಯತ್ತಣಿಂ. ಸಾವಿತ್ರಿ ಯತ್ತಣಿಂ ಅಂತಂದು ಹೇಳಿದ್ರೆ ನಾವು ಹೊಸಗನ್ನಡದಲ್ಲಿ ಹೇಳ್ತೀವಲ್ಲ ದೆಸೆಯಿಂದ ಸೇರಿಸಿದಾಗ ಗೌರಿಯ ದೆಸೆಯಿಂದ ಅಂತ ಹೇಗೆ ಹೇಳ್ತೀವೋ ಹಾಗೆ ಹಳೆಗನ್ನಡದಲ್ಲಿ ಅದೇ ರೀತಿಯ ಅರ್ಥವನ್ನ ಕೊಡುತ್ತೆ. ಸಾವಿತ್ರಿ ಯತ್ತಣಿಂ ಅಂತಂದು ಹೇಳಿದ್ರೆ ಸಾವಿತ್ರಿಯ ದೆಸೆಯಿಂದ ಅನ್ನುವಂತಹ ಅರ್ಥವನ್ನ ಅದು ಕೊಡುವಂಥದ್ದು. ಅತ್ತಣಿಂ, ಅತ್ತಣಿಂದಂ, ಅತ್ತಣಿಂದೆ, ಸಾವಿತ್ರಿ ಅತ್ತಣಿಂದೆ ಅಥವಾ ಸಾವಿತ್ರಿ ಅತ್ತಣಿಂದಂ ಪದವನ್ನ ವಾಕ್ಯಗಳಿಗೆ ಅನುಗುಣವಾಗಿ ಆ ಪ್ರತ್ಯಯಗಳನ್ನ ಸೇರಿಸ್ತಾರೆ ಮಕ್ಕಳೇ. ಇದು ಪಂಚಮಿಯ ವಿಭಕ್ತಿ ಪ್ರತ್ಯಯ ಹಳೆಗನ್ನಡದಲ್ಲಿ ನೀವು ನೋಡಿದ್ದಂತಹ ಈ ಪ್ರತ್ಯಯಗಳು. ಇನ್ನ ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಬರೋಣ. ಷಷ್ಠಿ ವಿಭಕ್ತಿ ಪ್ರತ್ಯಯದ್ದು ಹೊಸಗನ್ನಡದಲ್ಲಿ ಆ ಇತ್ತು. ಇದೂ ಕೂಡ ಯಾವುದೇ ಬದಲಾವಣೆ ಇಲ್ಲ ಮಕ್ಕಳೇ. ಷಷ್ಠಿಯಲ್ಲೂ ಕೂಡ ಏನಿದೆ ಅಂತ ಹೇಳಿದ್ರೆ ಆ ಈ ಪ್ರತ್ಯಯ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ. ನೋಡಿ ನೀವಿಲ್ಲಿ ಪೂರ್ತಿ ಪಟ್ಟಿಯನ್ನ ಗಮನಿಸಿದರೆ ಗಮನ ಇರಲಿ ಮಕ್ಕಳೇ, ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳಿಗೂ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳಿಗೂ ಬಂದಾಗ ಚತುರ್ಥಿಯ ವಿಭಕ್ತಿ ಪ್ರತ್ಯಯಗಳು ಹಾಗೇನೆ ಷಷ್ಠಿ ವಿಭಕ್ತಿಯ ಪ್ರತ್ಯಯ ಆಗಿರುವಂತಹ ಆ ಎರಡೂ ವಿಭಕ್ತಿ ಪ್ರತ್ಯಯಗಳಲ್ಲೂ ಅವೇ ಬರ್ತವೆ. ಯಾವುದೇ ರೀತಿ ಬದಲಾವಣೆ ಇಲ್ಲ. ಚತುರ್ಥಿಯಲ್ಲಿ ಗೆ ಕೆ ಕೆ ಅನ್ನೋದು ನೋಡಿದ್ವಿ, ಅವೇ ಎಲ್ಲಿದ್ವು ಹೊಸಗನ್ನಡದಲ್ಲಿದ್ವು. ಇನ್ನು ಆ ಅನ್ನೋದು ಷಷ್ಠಿಗೆ ಅದೇ ಇತ್ತು. ಹಳೆಗನ್ನಡ ವಿಭಕ್ತಿ ಪ್ರತ್ಯಯಕ್ಕೆ ಬಂದಾಗೂ ಕೂಡ ಆ ಅನ್ನುವಂತಹ ಪ್ರತ್ಯಯ ಸೇರ್ಪಡೆಯಾಗಿರೋದನ್ನ ನೀವಿಲ್ಲಿ ಕಾಣ್ತಾ ಇದ್ದೀರಿ. ಈಗ ಅದೇ ಆ ಅನ್ನ ಸಾವಿತ್ರಿ ಅನ್ನೋ ಪದಕ್ಕೆ ನಾವು ಸೇರಿಸಿದಾಗ ಹೊಸಗನ್ನಡದಲ್ಲಿ ನಿಮಗೆ ಈಗಾಗಲೇ ಗೊತ್ತಿದೆ, ಅದೇ ರೀತಿಯಲ್ಲೇ ಪದ ರಚನೆ ಆಗುವಂಥದ್ದು. ಏನಾಗುತ್ತೆ ಅಂತ ಹೇಳಿದ್ರೆ ಗಮನಿಸ್ತದ್ರಿ, ಸಾವಿತ್ರಿಯ. ಯಾಕೆಂದ್ರೆ ಹಳೆಗನ್ನಡದಲ್ಲಿ ಏನಿದೆ ಆ ಅನ್ನುವಂತಹ ಪ್ರತ್ಯಯ ಅಲ್ಲಿ ಅಡಗಿದೆ ಮಕ್ಕಳೇ. ಆ ಸಾವಿತ್ರಿಯ ಯಥಾ ರೀತಿ ಹೊಸಗನ್ನಡದಲ್ಲಿ ನೋಡಿದಂಗೆ ನೋಡ್ತೀವಿ. ಇನ್ನ ಸಪ್ತಮಿ ವಿಭಕ್ತಿ ಪ್ರತ್ಯಯ ಹೊಸಗನ್ನಡದಲ್ಲಿ ಪ್ರತ್ಯಯ ಏನಿತ್ತು ಅಲ್ಲಿ ಅನ್ನುವಂಥದ್ದಿತ್ತು. ಈಗ ಅಲ್ಲಿ ಅನ್ನುವಂತಹ ಅರ್ಥವನ್ನ ಕೊಡುವಲ್ಲೇ ಹಳೆಗನ್ನಡ ವಿಭಕ್ತಿಯಲ್ಲಿ ಸಪ್ತಮಿಗೆ ಇರುವಂಥದ್ದು ಏನು ಅಂತ ಹೇಳಿದ್ರೆ ಒಳ್. ಏನಿದೆ ಒಳ್. ಒಳ್ ಅಂದ್ರೆ ಬೇರೆ ಏನು ಅರ್ಥ ಅಲ್ಲ. ಹೊಸಗನ್ನಡದಲ್ಲಿ ಅಲ್ಲಿ ಅಂತೀವಲ್ಲ ಅದೇ ಅರ್ಥವನ್ನ ಹಳೆಗನ್ನಡದ ಒಳ್ ಅನ್ನುವಂತಹ ಪದ ಅಥವಾ ಪ್ರತ್ಯಯ ನಮಗೆ ನೀಡುತ್ತೆ ಮಕ್ಕಳೇ. ನಿಮಗೆ ಹಳೆಗನ್ನಡ ಪಾಠ ಪದ್ಯಗಳಲ್ಲಿ ಈ ಪದಗಳು ಜಾಸ್ತಿ ಬರ್ತವೆ. ಒಳ್, ಅತ್ತಣಿಂ, ಮ, ಅಂ ಇಂಥವು ಬಂದೇ ಬರ್ತವೆ, ಜಾಸ್ತಿ ಬರ್ತವೆ. ಇಲ್ಲಿ ಒಳ್ ಅಂದ್ರೆ ಅಲ್ಲಿ ಅನ್ನುವಂತಹ ಅರ್ಥ. ಹಾಗಾಗಿ ಈ ಪದವನ್ನ ಸಾವಿತ್ರಿ ಅನ್ನೋ ಪದಕ್ಕೆ ಬಳಸಿದರೆ ಪದರಚನೆ ಏನಾಗುತ್ತೆ ಅಂತ ಹೇಳಿದ್ರೆ ಸಾವಿತ್ರಿಯೊಳ್. ಏನ್ ಪದರಚನೆ ಆಗುತ್ತೆ? ಸಾವಿತ್ರಿಯೊಳ್. ಸಾವಿತ್ರಿಯೊಳ್ ಅಂತಂದು ಹೇಳಿದ್ರೆ ಸಾವಿತ್ರಿಯಲ್ಲಿ. ಅರ್ಥ ಆಗ್ತಿದೆಯಲ್ಲ? ಅದನ್ನ ನೀವು ಬೇರೆ ಇನ್ನೊಂದು ಪದವನ್ನ ಮನೆ ಅನ್ನೋದಕ್ಕೂ ಸೇರಿಸಬಹುದು. ಮನೆ, ಮನೆ ಅನ್ನೋದಕ್ಕೆ ಒಳ್ಳೆ ಸೇರಿಸಿದ್ರೆ ಮನೆಯೊಳ್. ಮನೆಯೊಳ್ ಅಂತಂದು ಹೇಳಿದ್ರೆ ಮನೆಯಲ್ಲಿ ಅನ್ನುವಂತಹ ಅರ್ಥವನ್ನ ಕೊಡ್ತಾ ಹೋಗುತ್ತೆ ಮಕ್ಕಳೇ. ಅರ್ಥ ಮಾಡಿಕೊಳ್ಳಕತ್ತಿದ್ದೀರಲ್ಲ? ಇದು ಇಲ್ಲಿವರೆಗೂ ನೀವು ನೋಡಿದ್ದು, ನೋಡ್ತಾ ಇರೋದು, ಕಲಿತಾ ಇರುವಂಥದ್ದು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳ ತರಾನೇ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು ಮಕ್ಕಳೇ. ಗಮನ ಕೊಡಕತ್ತೀರಿ. ಪ್ರಥಮ ಮ, ಪ್ರಥಮ ಏನು? ಮ. ದ್ವಿತೀಯ ಅಂ, ತೃತೀಯ ಇಂ, ಇಂದಂ, ಇಂದೆ ಅನ್ನುವಂಥದ್ದಿದೆ. ಚತುರ್ಥಿ ಗೆ, ಕೆ, ಕೆ. ಪಂಚಮಿ ಅತ್ತಣಿಂ, ಅತ್ತಣಿಂದಂ, ಅತ್ತಣಿಂದೆ ಅನ್ನುವಂತಹ ಮೂರು ಪ್ರತ್ಯಯಗಳು. ಹಾಗೇನೆ ಷಷ್ಠಿ ಆ, ಸಪ್ತಮಿ ಒಳ್ ಅನ್ನುವಂತಹ ಪ್ರತ್ಯಯಗಳನ್ನ ಪಟ್ಟಿ ಮಾಡಿದ್ದಾರೆ. ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನ ನೀವು ಹೇಗೆ ಅಭ್ಯಾಸ ಮಾಡಿ ನೆನಪಲ್ಲಿ ಇಟ್ಕೊಂಡಿದ್ದೀರೋ ಮಕ್ಕಳೇ, ಅದೇ ರೀತಿಯಲ್ಲೇ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಕೂಡ ನೀವು ಅಭ್ಯಾಸ ಮಾಡಲೇಬೇಕು, ನೆನಪಲ್ಲಿ ಇಟ್ಕೊಳ್ಳೇಬೇಕು. ಅವುಗಳ ಜೊತೆಗೆ ಈ ರೀತಿ ಪದಗಳ ರಚನೆಯನ್ನ ನೀವು
ಅರಿಯುವಂತಹ ಅಭ್ಯಾಸ ಮಾಡಬೇಕು ಮಕ್ಕಳೇ. ಅನೇಕ ನಾಮ ಪ್ರಕೃತಿ ಪದಗಳದಾವೆ, ಅವುಗಳನ್ನು ತೆಗೆದುಕೊಂಡು ಈ ರೀತಿ ಪದಗಳನ್ನು ರಚನೆ ಮಾಡಬೇಕು. ಪರೀಕ್ಷೆಯಲ್ಲಿ ನಿಮಗೆ ಪ್ರಶ್ನೆ ಯಾವ ರೀತಿಯಲ್ಲಿ ಬೇಕಾದರೂ ಬರಬಹುದು. ಪ್ರತ್ಯಯಗಳನ್ನು ಕೇಳಬಹುದು, ಅಥವಾ ಪ್ರತ್ಯಯಗಳನ್ನು ಸೇರಿಸಿದ ಈ ನಾಮಪದಗಳನ್ನು ಕೊಟ್ಟು, ಉದಾಹರಣೆಗೆ ಸಾವಿತ್ರಿ ಎತ್ತಣಿಂ, ಏನು ಸಾವಿತ್ರಿ ಎತ್ತಣಿಂ, ಇದು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ, ಅಥವಾ ಈ ಪದದಲ್ಲಿ ಇರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಪ್ರಶ್ನೆ ಕೇಳಬಹುದು. ಕೇಳಿದಾಗ ಸಾವಿತ್ರಿ ಅತ್ತಣಿಂ ಅಂತಂದು ಹೇಳಿದ್ರೆ ಅದರೊಳಗಡೆಗೆ ಅತ್ತಣಿಂ ಅನ್ನುವಂಥದ್ದು ಪಂಚಮಿ ವಿಭಕ್ತಿ ಪ್ರತ್ಯಯ ಹಳೆಗನ್ನಡದ್ದಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅಷ್ಟು ಸಮರ್ಪಕವಾಗಿ ನೀವು ಅವುಗಳನ್ನು ಅಭ್ಯಾಸ ಮಾಡಿರಬೇಕು ಮಕ್ಕಳೇ. ನಾನು ಮುಖ್ಯವಾಗಿ ಹೇಳ್ತೇನೆ, ನೆನ್ಪಿಟ್ಟುಕೊಳ್ಳಿ, 9 ಮತ್ತು 10ನೇ ತರಗತಿ ಓದುವಂತಹ ವಿದ್ಯಾರ್ಥಿಗಳಿಗೆ ತುಂಬಾನೇ ಮುಖ್ಯ ಯಾವುದು? ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು. ಅದರಲ್ಲೂ SSLC ಮಕ್ಕಳಿಗಂತೂ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಕೇಳೋದು ಬಹಳ ಕಡಿಮೆ. ವಿಭಕ್ತಿ ಪ್ರತ್ಯಯಗಳಲ್ಲಿ ನಿಮಗೆ ಪ್ರಶ್ನೆ ಟ್ವಿಸ್ಟ್ ಆಗದೆ, ಕಠಿಣ ಆಗೋದೆ ಯಾವುದು ಅಂತ ಹೇಳಿದ್ರೆ, ಒಂದು ಕಾರಕಾರ್ಥಗಳನ್ನ ಕೇಳ್ತಾನೆ, ಹೇಳಕ್ ಬರೋದಲ್ಲ ಯಾವುದದು ಕಾರಕಾರ್ಥ, ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು ಹಿಂಗ್ ಕೇಳ್ಬೋದು, ಅಥವಾ ಕರ್ಣಾರ್ಥ ಅನ್ನುವ ಕಾರಕಾರ್ಥ ಯಾವ ವಿಭಕ್ತಿ ಪ್ರತ್ಯಯದ್ದು, ಹೆಂಗ್ ಬೇಕಾದರೂ ಕೇಳಬಹುದು. ನೀವು ಬರೇ ಕೇವಲ ನಾನು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಮಾತ್ರ ಕಲ್ತಿದ್ದೀನಿ, ಗೊತ್ತಿದೆ, ಬಹಳ ಸುಲಭ ಅನ್ನುವಂತಹ ಯೋಚನೆಗೆ ಬರುವ ಹಾಗಿಲ್ಲ. ಕಾರಕಾರ್ಥಗಳನ್ನು ತಿಳಿದಿರಬೇಕು, ಹೊಸಗನ್ನಡ ವಿಭಕ್ತಿಗಳು ಗೊತ್ತಿರಬೇಕು, ಅದರ ಜೊತೆಗೆ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು ಗೊತ್ತಿರಬೇಕು, ಅವುಗಳನ್ನು ಬಳಸಿ ಪದಗಳು ಹೇಗೆ ರಚನೆಯಾಗಿದ್ದಾವೆ ಅದರ ಅಭ್ಯಾಸನೂ ಇರಬೇಕು. ಅಷ್ಟು ಕಠಿಣ ಅಭ್ಯಾಸ ನೀವು ಮಾಡಿದಾಗ ಮಕ್ಕಳೇ ಪರೀಕ್ಷೆಯಲ್ಲಿ ಹೇಗೆ ಪ್ರಶ್ನೆ ಬಂದರೂ ಕೂಡ ಉತ್ತರಗಳನ್ನು ಬರೀತೀರಿ. ಇವತ್ತು ನಾವು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ನಿಮಗೆ ಪರಿಚಯವನ್ನ ಮಾಡಿದ್ದೀನಿ ಮಕ್ಕಳೇ. ಆಮೇಲೆ ಇನ್ನೊಂದು, ಈ ಕಾರಕಾರ್ಥಗಳು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳಾಗಿರಲಿ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳಾಗಿರಲಿ ಎರಡಕ್ಕೂ ಒಂದೇ ರೀತಿಯ ಕಾರಕಾರ್ಥಗಳು, ಬೇರೆ ಇನ್ನೊಂದೇನೂ ಇಲ್ಲ. ಆಮೇಲೆ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳಿಗೆ ನಾನು ಸಂಬೋಧನಾ ವಿಭಕ್ತಿ ಪ್ರತ್ಯಯವನ್ನ ಸೂಚಿಸಿಲ್ಲ, ಅದರ ಅವಶ್ಯಕತೆ ನಿಮಗಿಲ್ಲ. ನಮಗಿರೋದೇ ಅಭ್ಯಾಸಕ್ಕೆ 7 ವಿಭಕ್ತಿ ಪ್ರತ್ಯಯಗಳು. ಅಭ್ಯಾಸ ಅನ್ನೋದಕ್ಕಿಂತನೂ ಕನ್ನಡ ವ್ಯಾಕರಣದಲ್ಲಿರೋದೆಷ್ಟು 7 ವಿಭಕ್ತಿ ಪ್ರತ್ಯಯಗಳಾಗಿರೋದ್ರಿಂದ ನಾನು ಹಳೆಗನ್ನಡದಲ್ಲಿ ಆ ಸಪ್ತಮಿವರೆಗಿನ ವಿಭಕ್ತಿ ಪ್ರತ್ಯಯಗಳನ್ನು ನಿಮಗೆ ಪರಿಚಯವನ್ನ ಮಾಡಿದ್ದೀನಿ ಮಕ್ಕಳೇ. ಆಮೇಲೆ ತುಂಬಾ ಇನ್ನೊಂದು ಮುಖ್ಯವಾಗಿರೋ ಅಂಶ ಏನು ಅಂದ್ರೆ, ಹಳೆಗನ್ನಡದಲ್ಲಿ ಜಾಸ್ತಿಯಾಗಿ ಕೇಳೋದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಒಳ್, ಸಾವಿತ್ರಿಯೊಳ್, ಅರಸನೊಳ್, ಮನೆಯೊಳ್, ಈ ರೀತಿ ಹೆಚ್ಚು ಕೇಳೋದು ಸಪ್ತಮಿ ಕೇಳ್ತಾನೆ. ಆಮೇಲೆ ಪಂಚಮಿ ಕೇಳ್ತಾನೆ, ಅತ್ತಣಿಂ, ಅತ್ತಣಿಂದಂ, ಈ ಥರದ ಪದಗಳನ್ನು ಜಾಸ್ತಿ ಕೇಳ್ತಾನೆ. ಆಮೇಲೆ ಗೊಂದಲಕ್ಕೆ ಎಡೆ ಮಾಡಿ ಕೊಡುವ ರೀತಿಯಲ್ಲಿ ಮ ಮತ್ತೆ ಅಂ, ಪ್ರಥಮ ವಿಭಕ್ತಿ ಪ್ರತ್ಯಯ ಮ, ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂ, ಇವನ್ನ ಬಹಳಷ್ಟು ಜನ ವಿದ್ಯಾರ್ಥಿಗಳು ಗೊಂದಲ ಮಾಡಿಕೊಂಡು ಅಮ್ಮನ್ನ ಪ್ರಥಮ ವಿಭಕ್ತಿ ಪ್ರತ್ಯಯ ಅನ್ಕೊಂಡ್ಬಿಡ್ತಾರೆ, ಮಾನ ದ್ವಿತೀಯ ವಿಭಕ್ತಿ ಪ್ರತ್ಯಯ ಹಿಂದೂ ಮುಂದೂ ಮಾಡ್ತಾರೆ. ಸರಿಯಾದ ರೀತಿಯಲ್ಲಿ ಅಭ್ಯಾಸ ಇಲ್ಲದೆ ಇದ್ದೆ. ಹಾಗಾಗಿ ಪರೀಕ್ಷೆಗೆ ಹೆಚ್ಚು ಬಾರಿ ಇಲ್ಲಿವರೆಗೂ ಪುನರಾವರ್ತನೆ ಆಗಿರೋದು ಪ್ರಥಮ ಮ, ದ್ವಿತೀಯ ಅಂ, ಸಾವಿತ್ರಿಯಂ ಅನ್ನುವಂತಹ ಪದ, ಸಾವಿತ್ರಿಯುಂ ಅನ್ನುವಂತಹ ಪದ, ಆಮೇಲೆ ಸಾವಿತ್ರಿಯತ್ತಣಿಂ ಪಂಚಮಿ ವಿಭಕ್ತಿ ಪ್ರತ್ಯಯ, ಆಮೇಲೆ ಸಾವಿತ್ರಿಯೊಳ್, ಈ ವಿಭಕ್ತಿಗಳನ್ನ ಹೆಚ್ಚಾಗಿ ಕೇಳಿದ್ದಾನ. ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗಾಗಿ ಅವುಗಳ ಮೇಲೆ ನಿಮಗೆ ಗಮನ ಹೆಚ್ಚಿರಬೇಕು. ಹಂಗಂತ ಉಳಿದವನ್ನು ಕಡೆಗಣಿಸಂಗಿಲ್ಲ, ಉಳಿದವುಗಳ ಅಭ್ಯಾಸನೂ ಸರಿಯಾಗಿರಬೇಕು ಮಕ್ಕಳೇ. ಇಷ್ಟನ್ನ ಹೇಳ್ತಾ ಇಲ್ಲಿ ನಿಮಗೆ ವಿಭಕ್ತಿ ಪ್ರತ್ಯಯಗಳ ಪರಿಚಯವನ್ನ ಮಾಡಿಟ್ಟು ಕೊಟ್ಟಿರ್ತಕ್ಕಂಥದ್ದಾಗಿದೆ ಮಕ್ಕಳೇ. ಸಂಪೂರ್ಣವಾಗಿ ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಗಮನಿಸಿದ್ರಿ, ಹಾಗೇನೆ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಕೂಡ ನೀವು ಗಮನಿಸಿದಿರಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಇಲ್ಲಿ ನಾನು ಒಂದೊಂದೇ ಪದಗಳನ್ನು ಉದಾಹರಣೆ ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಮತ್ತೆ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಕ್ಕೆ ಏಕವಚನ ಮತ್ತೆ ಬಹುವಚನ ರೂಪದಲ್ಲಿ ಉದಾಹರಣೆಗಳು ಹೇಗೆ ಕೊಡೋದು, ಹೇಗೆ ಕೊಟ್ಟಿರ್ತಾರೆ, ಹೇಗೆ ಬರ್ತವೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡುವ ಪ್ರಯತ್ನವನ್ನ ಮಾಡ್ತೀನಿ ಅನ್ನುವ ಮಾತನ್ನ ಹೇಳ್ತಾ ಮಕ್ಕಳೇ ಇಂದಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲ್ ಅನ್ನು ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನ್ನೋದು ನನ್ನ ವಿನಂತಿ. ಹಾಗೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಆಮೇಲೆ ನಿಮಗೆ ಇದನ್ನ
10, 9ನೇ ತರಗತಿ ಓದುವಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅನ್ನೋದೇ ನನ್ನ ಮಾತು. ಇಷ್ಟನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಧನ್ಯವಾದಗಳು.